101 ತಾಲೂಕುಗಳನ್ನು ಘೋಷಣೆ ಮಾಡಿದ್ದಾರೆ. ಅದರಲ್ಲಿ 89 ತಾಲೂಕುಗಳು ತೀವ್ರ ಬರಗಾಲ ಅಂತ ಹೇಳಿದ್ದಾರೆ. ಇವತ್ತು ಘೋಷಣೆ ಮಾಡಿದ ಮೇಲೆ ನಾನು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಇವತ್ತು ಆಲ್ರೆಡಿ ಬೆಳಿಗ್ಗೆ ಘೋಷಣೆ ಮಾಡಿದೆ ವಿಧಾನಸೌಧದಲ್ಲಿ ಕೂತ್ಕೊಂಡು. ಅದಕ್ಕೆ 24 ಗಂಟೆಯಲ್ಲಿ ಯಾರ್ಯಾರು ಮಲ್ಕೊಂಡಿದ್ದೀರಿ ಎದ್ದೋಡ್ರಪ್ಪ ಒಂಚೂರು, ಜನ ನಿಮಗೆ ಚೀತು ಅಂತ ಉಗ್ಯಾಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿ ಹತ್ರ ಹೇಳಿ ಬರಗಾಲ ಅಂತ ಘೋಷಣೆ ಮಾಡಿಸಿ ಅಂತ ಆಗ್ರಹ ಮಾಡೋದಕ್ಕೆ ನಾನು ಪತ್ರಿಕಾಗೋಷ್ಠಿ ಕರೆದಿರೋದು. ಇಲ್ಲೇ ಹೋದ್ರೆ 24 ಗಂಟೆಯಲ್ಲಿ ಮಾಡ್ಸಕ್ ಯೋಗ್ಯತೆ ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಂತ. ಪ್ರಶ್ನೆ ಏನ್ ಮಾಡ್ತಾರೆ, ಮುಖ್ಯಮಂತ್ರಿ ಭ್ರಷ್ಟ ಅಂತ ಹೇಳೋದು ನಾನು ಮೊದಲು. ಯಾಕೆಂದ್ರೆ ಅವ್ರು ಭಾಷಣ ಮಾಡ್ತಾರೆ ಏನಂತ, ನಾನು ಈ ರಾಜ್ಯವನ್ನು ಭ್ರಷ್ಟಾಚಾರ ರಹಿತ ಮಾಡ್ತೀನಿ, ಯಾರಾದರೂ ಲಂಚ ಕೇಳಿದ್ರೆ ಫೋನ್ ಮಾಡಿ ನನಗೆ ಆಕ್ಷನ್ ತಗೊಂತೀನಿ. ಅರೆ ನಿಮ್ಮ ಏನು ಸರ್ಕಾರದಲ್ಲೇ ಹೊಸದಾಗಿ ಮಂತ್ರಿ ಮಾಡಿರ್ತಕ್ಕಂಥ ನಾಗೇಂದ್ರ ಅವರು ಎಸ್ ಟಿ ಜನಾಂಗ ಪರಿಶಿಷ್ಟ ವರ್ಗದ ಜನರು 187 ಕೋಟಿ ಖಾತೆಯಲ್ಲಿದ್ದ ಹಣವನ್ನ ಯಾರಿಗೆ ಸರಾಯಿ ಅಂಗಡಿಗೆ ಬಂಗಾರದ ಅಂಗಡಿಗೆ ಟ್ರಾನ್ಸ್ಫರ್ ಮಾಡಿ ದುಡ್ಡು ತಕ್ಕೊಂಡು MP ಎಲೆಕ್ಷನ್ಗಳ ಮಾಡಿಸಿದಾರಲ್ಲಪ್ಪ, ಅಕೌಂಟಲ್ಲಿರೋದು. ಮತ್ತು ಕಳ್ಳ ಪಕ್ಕದಲ್ಲೇ ಕೂತಿದ್ದಾರಲ್ಲ, ಇನ್ಯಾರು ಹಿಡಿದುಕೊಡ್ಬೇಕು? ಸಿದ್ದರಾಮಯ್ಯ ಸ್ವತಃ ಒಪ್ಕೊಂಡಿದ್ದಾರೆ ಅಸೆಂಬ್ಲಿನಲ್ಲಿ. ನಿಜ ಅದರ ಭ್ರಷ್ಟಾಚಾರ ಆಗಿರೋದು ಮೊದಲು ಅವ್ನು ತೆಗೀರಿ, ಚರ್ಚೆ ಮಾಡ ಅಂತ ಹೇಳಿದೆ. ನಾನು ಈ ಸಂದರ್ಭದಲ್ಲಿ ಮೊನ್ನೆ ಅಪ್ಪಾಜಿಯವ್ರಿಗೆ 24 ಗಂಟೆಯಲ್ಲಿ ನೀವು ಸರ್ಕಾರದಿಂದ ಈ ತಾಲೂಕನ್ನ ಬರ ತಾಲೂಕು ಅಂತ ಘೋಷಣೆ ಮಾಡಬೇಕು. ಇಲ್ಲದೆ ಹೋದ್ರೆ ಈ ತಾಲೂಕಿನ ರೈತರು ನಿಮ್ಮನ್ನ ಖಂಡಿತವಾಗಲೂ ಕೂಡ ಕ್ಷಮಿಸಲ್ಲ. ಮುಂದೆ ಹೋರಾಟ ಏನು ರೂಪಿಸ್ಬೇಕು ನಾವು ರೂಪಿಸ್ತೀವಿ. ನಿಮ್ಮನ್ನು ಕೇಳಿ ಹೇಳಿ ಈ ಘೋಷಣೆ ಮಾಡಿ ಏನು ರೂಪಿಸ್ಬೇಕಾಗಿಲ್ಲ. ಒಂದು 24 ಗಂಟೆಯಲ್ಲಿ ಘೋಷಣೆ ಮಾಡಿ, ಆಗದೆ ಹೋದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ವಿಜಯಪುರ ಜಿಲ್ಲೆಯಲ್ಲಿ ಬಹುತೇಕ ಕಡೆ ಸ್ವತಃ ಹೋಗಿ ವಾಸ್ತವವಾಗಿ ಏನಿದೆ, ರೈತರ ಬದುಕು ಹೇಗಿದೆ, ಮಳೆಗಾಲದ ಪರಿಸ್ಥಿತಿ ಏನಿದೆ ಅನ್ನೋದನ್ನ ವೀಕ್ಷಣೆ ಮಾಡ್ತಕ್ಕಂಥ ಕೆಲಸ ನಾನು ಮತ್ತು ಭಾರತೀಯ ಜನತಾ ಪಕ್ಷದ ರಾಜ್ಯ ತಂಡ ಮಾಡಿದ್ದೀನಿ. ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದ, ಕಿತ್ತೂರು ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ನಾವು ಪ್ರವಾಸ ಮಾಡಿದ್ದೀವಿ. ಎಲ್ಲರ ನಿರೀಕ್ಷೆ ಏನಿತ್ತು, ಸರ್ಕಾರ ಬರಗಾಲ ಅಂತ ಘೋಷಣೆ ಮಾಡ್ತದೆ ಅನ್ನುವಂಥ ಒಂದು ನಿರೀಕ್ಷೆಯನ್ನು ಎಲ್ಲರೂ ಇಟ್ಕೊಂಡಿದ್ವಿ. ಇವತ್ತು ಬರಗಾಲ ಘೋಷಣೆ ಮಾಡಿದೆ ಸರ್ಕಾರ. ರಾಜ್ಯದ 24 ಜಿಲ್ಲೆಗಳಲ್ಲಿ 101 ತಾಲೂಕುಗಳಲ್ಲಿ ಬರಗಾಲ ಅಂತ ಘೋಷಣೆ ಮಾಡಿದೆ. ಅದರಲ್ಲಿ 89 ತಾಲೂಕುಗಳಲ್ಲಿ ತೀವ್ರ ಬರಗಾಲ ಅಂತ ಘೋಷಣೆ ಮಾಡಿದೆ. ಆಶ್ಚರ್ಯದ ಸಂಗತಿ ಏನಂದ್ರೆ, ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಜಿಲ್ಲೆ ವಿಜಯಪುರ ಜಿಲ್ಲೆ. ವಿಜಯಪುರ ಜಿಲ್ಲೆಯ ಕೇವಲ 3 ತಾಲೂಕುಗಳಿಂದ ಮಾತ್ರ ಬರಗಾಲ ಅಂತ ಘೋಷಣೆ ಮಾಡಿದ್ದಾರೆ. ಹೊಸ ತಾಲೂಕು ನಿಡಗುಂದಿ, ಕೋಲಾರ ಮತ್ತು ಬಿಜಾಪುರ. ನೀವು ಟೋಟಲ್ ತೆಗೆದು ನೋಡಿದರೆ ಮುಂಗಾರು ಹಂಗಾಮಿನಲ್ಲಿ ಹೆಚ್ಚು ಕೃಷಿ ಚಟುವಟಿಕೆಗಳು ನಡೀತಕ್ಕಂಥದ್ದು ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ 190% ಕೃಷಿ ಚಟುವಟಿಕೆ ನಡೀತದೆ. ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ದಕ್ಷಿಣ ಕರ್ನಾಟಕದಲ್ಲಿ ಬಹುತೇಕ ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು, ಜೊತೆಗೆ ಕೃಷಿ ಬೆಳೆಗಳು ಕೊಟ್ಟೆ. 24 ತಾಲೂಕು, 24 ಜಿಲ್ಲೆ, 24 ಜಿಲ್ಲೆಗಳಲ್ಲಿ ಬರಗಾಲ ಘೋಷಣೆ ಮಾಡಿದ್ರಲ್ಲಿ ಅದರಲ್ಲಿ 31 ತಾಲೂಕುಗಳು ಮಾತ್ರ ಉತ್ತರ ಕರ್ನಾಟಕದಲ್ಲಿದ್ದಾವೆ. ಉಳಿದವೆಲ್ಲವೂ ಕೂಡ ದಕ್ಷಿಣ ಕರ್ನಾಟಕದಲ್ಲಿದ್ದಾವೆ. ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳು, ಬಹುತೇಕ ಜಿಲ್ಲೆಗಳಲ್ಲೂ ಮಳೆಯಾಗಿಲ್ಲ. ಇನ್ನೂ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಘೋಷಣೆ ಮಾಡಬೇಕಾಗಿದೆ, ಅದು ಪ್ರಶ್ನೆ ಇಲ್ಲ. ಆದರೆ ಆಶ್ಚರ್ಯ ಆಗಿದ್ದೇನು ಅಂದರೆ, ವಿಜಯಪುರ ಜಿಲ್ಲೆ ಈಗಲ್ಲ, ಬ್ರಿಟಿಷರ ಕಾಲದಿಂದನೂ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಜಿಲ್ಲೆ.
ಬ್ರಿಟಿಷರ ಕಾಲದಿಂದ ಇವತ್ತಿಗೂ ಕೂಡ ಬರಗಾಲದ ಏನು ಕಾಮಗಾರಿ ಮಾಡೋದಕ್ಕೆ ಇನ್ನೊಂದು ಮಾಡೋದಕ್ಕೆ ಕಚೇರಿಗಳು ಬರಗಾಲ ಜಿಲ್ಲೆ ಅಂತ ಹಣಪಟ್ಟಿ ಇದೆ. ಆದ್ರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಜಾಪುರ ಜಿಲ್ಲೆ ಬರಗಾಲ ಜಿಲ್ಲೆ ಆಗಿಲ್ಲ. ಎಷ್ಟು ಆಶ್ಚರ್ಯ ಐತೆ ನೋಡಿ. ಮುದ್ದೇಬೇಳ, ತಾಳಿಕೋಟಿ, ದೇವರಿಪುರಿಗೆ, ಸಿಂದಗಿ, ಹಿಂಡಿ, ನಾಗ್ತಾಣ ಅವಿಲ್ಲ. ವಿಜಯಪುರ ತಾಲೂಕು, ಯಾಕಂದ್ರೆ ಅಲ್ಲಿ ಉಸ್ತುವಾರಿ ಮಂತ್ರಿಗಳದ. ಅಲ್ಲಿ ಹೊಡಿತಾರೆ ಜನ ಹಿಡ್ಕೊಂಡು. ಅಂದ್ರೆ ರಾಜ್ಯ ಸರ್ಕಾರ ಬರಗಾಲದ ಬಗ್ಗೆ ಎಷ್ಟು ಗಂಭೀರವಾಗಿದೆ ಅನ್ನೋದು ಅರ್ಥ ಆಗ್ತದೆ. ಈ ಜಿಲ್ಲೆಯಲ್ಲಿರ್ತಕ್ಕಂಥ MLAಗಳು ಏನ್ ಮಾಡ್ತಾ ಇದ್ದಾರೆ? ನಿಮ್ ಯಾತಕ್ಕೋಸ್ಕರ ಜನ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ? ಹೋಗ್ಲೇ ಇಲ್ವಾ ನೀವು ಹೊರಗಡೆಗೆ, ರೈತರ ಹೊರಗಡೆಗೆ? ಬಿಜಾಪುರ ಜಿಲ್ಲೆ ಬರಗಾಲಕ್ಕೆ ತುತ್ತಾಗಿಲ್ವಾ? ಹಾಗಾದ್ರೆ ಅದನ್ನ ಹೇಳಿ ಘೋಷಣೆ ಮಾಡಿ. ನಾಳೆ ಪತ್ರಿಕಾಗೋಷ್ಠಿ ಕರೀರಿ. ಮಾನ ಮರ್ಯಾದೆ ಇದ್ರೆ ಜಿಲ್ಲೆಯ ಶಾಸಕರುಗಳು ಕರೆದು ಘೋಷಣೆ ಮಾಡ್ರಪ್ಪ, ನಮ್ಮ ಜಿಲ್ಲೆಯಲ್ಲಿ ಬೆಳೆ ಚೆನ್ನಾಗಿದೆ ಅಂತ ಘೋಷಣೆ ಮಾಡಿ. ಮತ್ತೆ ನಿಮ್ಗೆ MLA ಕೇಳೋ ಇದರಲ್ಲಿ ಯಾಕಾಗಿದ್ರು MLA? ಕನಿಷ್ಠ ಸರ್ಕಾರದ ಮೇಲೆ ಈ ಅಧಿಕಾರಿಗಳನ್ನ ಕರೆದು, ಅಂದ್ರೆ ಕನಿಷ್ಠ ಕರೆದು ತಾಲೂಕುಗಳು ವಿಜಿಟರ ಮಾಡಿದಾರ? ಒಂದು KDP ಸಭೆ ಮಾಡಿದಾರನಪ್ಪ ಉಸ್ತುವಾರಿ ಮಂತ್ರಿ? ಎಲ್ಲ ತಾಲೂಕುಗಳಿಗೆ ಭೇಟಿ ಕೊಟ್ರ? ಅರೆ ರೈತರು ಕಣ್ಣೀರಾಗ್ತಾ ಇದಾರೆ, ಹೆಂಡತಿ ಮಕ್ಕಳು ಕಟ್ಕೊಂಡು ಗುಳೆ ಹೋಗ್ತಾ ಇದಾರೆ. ನಿಮ್ಗೇನು ಮಾನ ಮರ್ಯಾದೆ ಇದೆಯಾ? ಬರಗಾಲ ಜಿಲ್ಲೆ ಅಂತ ಘೋಷಣೆ ಮಾಡಿದ್ರೆ ಕೇಂದ್ರ ಸರ್ಕಾರದಿಂದ ದುಡ್ಡು ಬಂದಿರೋದು NDRF ಅಲ್ಲಿ. ನಿಮ್ಮ ಯೋಗ್ಯತೆಗೆ ನೀವೇನೋ ದುಡ್ಡು ಕೊಡಲ್ಲ, ಆಮೇಲೆ ಬೇರೆ ಘೋಷಣೆ ಮಾಡಕ್ಕೆ ನಿಮ್ ಗಂಟು ಹೋಗ್ತದೆ. ಮುದ್ದೇಬೇಳ ತಾಲೂಕಿನ ಬರಗಾಲ ಇಲ್ವಾ? ತಾಳಿಕೋಟಿ ತಾಲೂಕಿನ ಬರಗಾಲ ಇಲ್ವಾ? ಮಳೆ ಆಗಿದೆ, ಅಲ್ಲಿ ಬೆಳೆ ಬರ್ತದ? ಬಿತ್ತನೆಗೆನೆ ಆಗಿಲ್ಲ ಬಹುತೇಕ ಕಡೆ. ಮಂಡ್ಯ ಜಿಲ್ಲೆ 100% ಡಿಕ್ಲೇರ್ ಮಾಡ್ತಾರೆ. ಈ ಸರ್ಕಾರ ಯಾವ ರೀತಿ ತಾರತಮ್ಯ ಮಾಡ್ತಾ ಇದೆ, ಯಾವ ರೀತಿ ರೈತರ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾ ಇರೋದನ್ನು ಹೇಳಿಕ್ ಬಯಸ್ತೇನೆ. ನೋಡಿ, ಹಳೆ ಮೈಸೂರು ಭಾಗ 85% ತಾಲೂಕುಗಳು ಬರ ಪೀಡಿತ ಅಂತ ಘೋಷಣೆ ಮಾಡಿದ್ದಾರೆ. ಬಿಜಾಪುರ ಜಿಲ್ಲೆ ಏನಾಯ್ತಪ್ಪ? ಹಾವೇರಿ ಜಿಲ್ಲೆ 0, ಒಂದು ಬರಗಾಲ ಅಂತ ಘೋಷಣೆ ಮಾಡಲಿಲ್ಲ. ಗದಗ ಜಿಲ್ಲೆ 0, ಅದು ಒಂದೇನೋ ಘೋಷಿಸಿದ ಜಿಲ್ಲೆಗಳಲ್ಲಿ. ಬೆಳಗಾವಿ 0, ಧಾರವಾಡ 0, ಹಾವೇರಿ 0, ಕಲಬುರಗಿ 0, ದಕ್ಷಿಣ ಕನ್ನಡ 0, ಶಿವಮೊಗ್ಗ 0, ಉಡುಪಿ 0. ಇದ್ರಲ್ಲಿ ಬಹುತೇಕ ಎಷ್ಟಿದಾವು? ನಮ್ಮ ಭಾಗದೇ ಇದಾವೆ. ನಾನು ಸದಾ ಹೋಗಿ ಬಂದಿದ್ದೀನಿ ಗದಗ ಜಿಲ್ಲೆಗೆ, ಧಾರವಾಡ ಜಿಲ್ಲೆ. 100% ಬರಪೀಡಿತ ಜಿಲ್ಲೆಗಳು ಅಂತ ಘೋಷಣೆ ಮಾಡಿದ್ದಾರೆ. ಯಾವುದು? ಕೋಲಾರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮಂಡ್ಯ. ನಾನು ಸ್ವಾಗತ ಮಾಡ್ತೇನೆ. ನನ್ನ ವಿರೋಧ ಮಾಡೋದು ಕೇಳ್ತಾ ಇಲ್ಲ. ಈ ಮಾತು ನಿರಂತರವಾಗಿ ಬರಗಾಲಕ್ಕೆ ತುತ್ತಾಗಿದ್ದಾವೆ. ಆ ಜಿಲ್ಲೆಗಳಿಗೆ ಅನ್ಯಾಯ ಮಾಡಿದ್ದಾರೆ. ಆಮೇಲೆ ನಿಮ್ಗೆ ರೇನ್ಫಾಲ್ ಡಿಸ್ಟ್ರಿಕ್ಟ್ ವೈಸ್ 1/6/2026 ಇಂದ 26/8/2026 ಇದೇ ಆಧಾರದ ಮೇಲೆ ಮಾಡಿದ್ದು ತಾನೆ. ಮಳೆ ಆಧಾರದ ಮೇಲೆ ನೀವು ಮಾಡಿದ್ದಾದ್ರೆ ನೋಡಿ, ಇದರಲ್ಲಿ ಡೆಫಿಷಿಯಂಟ್ ಇರುವಂತ ಜಿಲ್ಲೆಗಳು ಯಾವುದಿದೆ ಅಂತಂದ್ರೆ, ನಾನು ಉತ್ತರ ಕರ್ನಾಟಕದ ಅಷ್ಟೇ ಹೇಳ್ತಾ ಇದ್ದೇನೆ. ಧಾರವಾಡ, ಹಾವೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ, ಬಳ್ಳಾರಿ, ಆಮೇಲೆ ಇಷ್ಟು, ಆಮೇಲೆ ವಿಜಯನಗರ. ಉತ್ತರ ಕರ್ನಾಟಕದ ಜಿಲ್ಲೆಗಳು ತೋರಿಸ್ತಿದ್ದಾರೆ. ಇದು ರೇನ್ಫಾಲ್ ಡಾಟಾ ನೀವು ಆನ್ಲೈನಲ್ಲೇ ಸಿಗ್ತದೆ. ಇಲ್ಲಿ 3 ಹೊಸ ತಾಲೂಕುಗಳು ಮಾಡ್ಯಾರ. ಸಂಪಾಟ್, ಆಲಿಮಟ್ಟಿ ಡ್ಯಾಮ್ ಸೈಟ್ ಏನು ಬರ್ತದೆ,
ಅದನ್ನ ಬರ ಅಂತ ಘೋಷಣೆ ಮಾಡ್ಕೊಂಡವ್ರೆ. ಅದು ಬಿಟ್ಟರೆ ಉಸ್ತುವಾರಿ ಮಂತ್ರಿಗಳು ತಾಲೂಕು ಬಿಟ್ಟರೆ ಉಳಿದದ್ದೆಲ್ಲ ಬರ ಇಲ್ಲ ಅಂತ. ಅದಕ್ಕೆ ನಾನು ಆಗ್ರಹ ಮಾಡ್ತೇನೆ, ಕೂಡಲೇ ಈ ಜಿಲ್ಲೆಯ ಶಾಸಕರುಗಳು ನಾಳೆನೇ ಪತ್ರಿಕಾಗೋಷ್ಠಿ ಮಾಡಿ ಎಲ್ಲ ತಾಲೂಕುಗಳು ಇಡೀ ಜಿಲ್ಲೆಯನ್ನು ಬರಗಾಲ ಜಿಲ್ಲೆ ಅಂತ ಘೋಷಣೆ ಮಾಡೋದು. ಇಲ್ಲದೆ ಹೋದ್ರೆ ಮಾನ ಮರ್ಯಾದೆ ಇದ್ದರೆ ನಿಮ್ಗೆ ಮಾಡ್ಸೋಕ್ಕಾಗಲ್ಲ, ಯೋಗ್ಯತೆ ಇಲ್ಲದೆ ಹೋದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ, ಯಾವುದೇ ಪಕ್ಷದವರಾಗಿರಲಿ. ಇಲ್ಲಿರೋ ಶಾಸಕರು, ಮುದ್ದೆಬಾಳ ಶಾಸಕರು, ಹಿರಿಯ ಶಾಸಕರು, ನೀವು 6 ಬಾರಿ ಗೆದ್ದಿದ್ದೀರಲ್ಲ ಪುಣ್ಯಾತ್ಮರೇ, ಏನು ಮಾಡ್ತಾ ಇದ್ದೀರಿ? ನಾವು ತಾಳಿಕೋಟೆಯಲ್ಲಿ ಒಂದು ಹೋರಾಟ ಮಾಡಿದ್ದಿದ್ದೆ, ಹೋಗಿ ಅಲ್ಲಿ ದಾವಡಿಗೆಲ್ಲ ಒಂದು ಪೋಸ್ಟ್ ಕೊಟ್ಟು ಬಂದಲ್ಲ, ಸಜ್ಜಿ ಹೊಲಕ್ಕೆ ಹೋಗಿ. ನೀವು ಹೇಳಿದ್ರಲ್ಲ ಸಜ್ಜಿ ಚಿಗಿತೈತೆ ಅಂತೇಳಿ, ಅದಕ್ಕೆ ಡಿ.ಕೆ. ಶಿವಕುಮಾರ್ ಚಿಗಿಸಿರೋದಲ್ಲ ಸಜ್ಜಿನ. ನಿಮಗೆ ಮಾನ ಮರ್ಯಾದೆ ಇದ್ರೆ ತಕ್ಷಣ ರೈತರ ಹೊಲಗಳಿಗೆ ಚೆಕ್ ಮಾಡಿ ಕೂಡಲೇ ಈ ತಾಲೂಕನ್ನು, ಕ್ಷೇತ್ರವನ್ನು, 2 ತಾಲೂಕುಗಳ ಕ್ಷೇತ್ರದಲ್ಲಿ ಬರ್ತದೆ ಬರ ಘೋಷಣೆ ಮಾಡಿ. ಇಲ್ಲಿ ಹೋದ್ರೆ ರಾಜೀನಾಮೆ ಬಿಸಾಕಿ ಮನೆಗೆ ಹೋಗಿ. ರೈತರು ಬಾರ್ಕೋಲ್ ತಗೊಂಡು ಮನೆ ಬಾಗ್ಲಿಗೆ ಬರೋಕ್ಕಿಂತ ಮುಂಚಿತವಾಗೇನೆ ತೀರ್ಮಾನ ತಗೊಳ್ಳಿ. ಇಡೀ ಕ್ಷೇತ್ರದಲ್ಲಿ ಪಾಪ ಕಣ್ಣೀರಾಗ್ತವ್ರೆ ರೈತರು. ಕಬ್ಬಿನ ಹೊಲಕ್ಕೆ ಹೋಗಿ ನೋಡ್ಲಿ ಇವರು, ಆ ಕಬ್ಬು ಅಲ್ಲೆಲ್ಲ ಏನೊಂದಿಟ್ಟು ಕಬ್ಬು ಬೆಳೆದಿದೆ, ಕಬ್ಬಿನ ಹೊಲಕ್ಕೆ ಹೋಗಿ ನೋಡ್ಲಿ. ಅದೆಲ್ಲಾನು ಇದ್ರದ್ದು ಏನದು ಮಣ್ಣುಳ ಆಡಿ ಮಣ್ಣುಳ ತಿಂದ್ಬಿಟ್ಟು, ತೇವಾಂಶ ಕೊರತೆ ಇರೋದ್ರಿಂದ, ಹೀಟ್ ಜಾಸ್ತಿ ಇರೋದ್ರಿಂದ ಮಣ್ಣುಳ ತಿಂದ್ಬಿಟ್ಟು ಎಲ್ಲ ಬೇರುಗಳು ಒಳಗಡೆನೆ ಕಟ್ ಮಾಡ್ತಾ ಇದೆ. 10-15 ಟನ್ನು ಬರಲ್ಲ ಅದು. ಬಹುತೇಕ ಕಡೆ ಬಿತ್ತೇ ಇಲ್ಲ. ಏನ್ ಮಾಡ್ತಾ ಇದ್ದೀರಿ ಅಪ್ಪಾಜಿ ಅವ್ರು ನೀವು? ಮಂತ್ರಿ ಪದವಿ ಸಿಕ್ಕಿಲ್ಲ ಅಂತ ಕಣ್ಣೀರು ಹಾಕಿದ್ರಲ್ಲ, ಈಗ ಹಾಕ್ರಿ ಕಣ್ಣೀರು. ನಮ್ಮ ರೈತರಿಗೆ ನಮ್ಮ ಬರಗಾಲ ಜಿಲ್ಲೆ ಅಂತ ಘೋಷಣೆ ಮಾಡಿದಂತ ತೋರಿಸಿ ಒಂದು ಸಿಟ್ಟು. ಏನು ಮಾತಾಡ್ತದೆ ಏನೋದು ಮೊನ್ನೆ ನೋಡಿದೆ ನಾನು. ಅವರು ಈ ನಿಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನು ಕೂಡ ರಾಜಕೀಯ ಭಾಷಣ ಮಾಡೋದು. ಕೆಲವರು ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಬರಗಾಲದ ವಿಷಯದಲ್ಲಿ. ಸರ್ಕಾರ ಏನು ರೈತರಿಗೆ ಒಳ್ಳೇದು ಮಾಡಬಾರ್ದು ಅಂತ ಇಚ್ಛಾಶಕ್ತಿ ಇಲ್ಲೇನು? ಮೋದಿಜಿಯವ್ರು ಕೊಟ್ಟರೆ 1 ಲಕ್ಷ ಯಾಕ? 50,000 ಅಲ್ಲ, 1 ಲಕ್ಷ ಕೊಡಲಿ. ಮೋದಿಜಿಯವ್ರು ಕೊಡಲು. ಅಯ್ಯೋ ಪುಣ್ಯಾತ್ಮ, ಮೊದಲು ಘೋಷಣೆ ಮಾಡಿಸುವ. ರಾಜ್ಯ ಸರ್ಕಾರ, ನಾವು ಈ ದೇಶದಲ್ಲಿ ಗಣರಾಜ್ಯ ಒಕ್ಕೂಟ ವ್ಯವಸ್ಥೆಯಲ್ಲಿದ್ದೀವಿ. ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು. ಘೋಷಣೆ ಮಾಡಿದ್ಮೇಲೆ ನೋಡೋಂತೆ ನಿಮ್ಮ ಯೋಗ್ಯತೆ ಇದ್ರೆ ಎಷ್ಟು ಕೊಡೋಕ್ಕಾಗ್ತದೆ ಕೊಡಿ. ಕೊಡದೆ ಹೋದರೆ ಜನ ತೀರ್ಮಾನ ಮಾಡ್ತಾರೆ ಮುಂದಿನ ಚುನಾವಣೆಯಲ್ಲಿ. ಕೇಂದ್ರ ಸರ್ಕಾರದಲ್ಲಿ ಬರೋದನ್ನ ಯಾಕೆ ನೀವು ಅದ್ರ ಮೇಲೆ ಕಲ್ಲಾಗ್ತೀರಿ? ಬರಗಾಲ ಘೋಷಣೆ ಮಾಡಿಸ್ತೀವಿ, ಏನು ಕೇಂದ್ರದ ಮಾನದಂಡ ಸರಳೀಕರಣ ಮಾಡ, ಇನ್ನೂ ಘೋಷಣೆ ಮಾಡಿಲ್ಲ. ಮಾನದಂಡ ಸರಳೀಕರಣ ಮಾಡೋಕ್ಕೆ ಕೇಂದ್ರಕ್ಕೆ ನೀವು ಹೋಗಿ ಮತ್ತೆ ಘೋಷಣೆ ಮಾಡಿ. ಜೊತೆಗೆ ಅವ್ರು ಇನ್ನೊಂದು ಹೇಳ್ತಾರೆ, ಏನಂತ, ಈ ನೀರಾವರಿ ವಿಷಯದಲ್ಲಿ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿಬಿಟ್ಟಿದೆ, ಅದಕ್ಕೋಸ್ಕರ ನೀರಾವರಿ ಯೋಜನೆಗಳು ಏನೋ ಘೋಷಣೆ ಮಾಡ್ತಾ ಇಲ್ಲ. ಅದು 524.26 ಏರ್ಸಕ್ಕೆ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿಲ್ಲ. ಅದ್ರ ಜೊತೆಗೆ ನಮ್ಮ ಸರ್ಕಾರ ಏನೋ ಲ್ಯಾಂಡ್ ಅಕ್ವಿಸಿಷನ್ಗೆ ದುಡ್ಡು ತೆಗೆದಿಟ್ಟಿದೆ. ಈ ರೀತಿ ಎಲ್ಲ ಭಾಷಣ ಮಾಡ್ತಾರೆ. ಅದು ಯಾವತ್ತು ಸ್ವಾತಂತ್ರ್ಯ ದಿನಾಚರಣೆ ದಿನ ಅವತ್ತು ಯಾರ ಬಗ್ಗೆ ಮಾತಾಡಬೇಕು? ಈ ದೇಶಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ಯೋಧರ ಬಗ್ಗೆ ಮಾತಾಡಬೇಕು. ಅವರ ಏನು ಬಲಿದಾನ ಮಾಡಿದರೆ ಅವ್ರನ್ನ ಸ್ಮರಣೆ ಮಾಡ್ಕೊಳ್ಬೇಕು. ಈ ತಾಲೂಕಿನಲ್ಲಿ ಎಷ್ಟು ಜನ ಸ್ವಾತಂತ್ರ್ಯ ಹೋರಾಟಗಾರರಿದ್ರು, ಅವ್ರು ಎಷ್ಟು ಜನ ಈ ತಾಲೂಕಿಗೆ ಸ್ವಾತಂತ್ರ್ಯಕ್ಕೋಸ್ಕರ ಮಡಿದ್ರು,
ಜೈಲು ಸೇರಿದ್ರು ಅವನ್ನೆಲ್ಲ ಸ್ಮರಣೆ ಮಾಡಿಕೊಡ್ತಕ್ಕಂಥ ದಿನ ಅದು. ಅವತ್ತು ಕೂಡ ರಾಜಕಾರಣ ಮಾತಾಡ್ತಾರೆ. ನಾನು ಈ ಸಂದರ್ಭದಲ್ಲಿ ಮಾನ್ಯ ಅಪ್ಪಾಜಿಯವರಿಗೆ 24 ಗಂಟೆಯಲ್ಲಿ ನೀವು ಸರ್ಕಾರದಿಂದ ಈ ತಾಲೂಕನ್ನ ಬರ ತಾಲೂಕು ಅಂತ ಘೋಷಣೆ ಮಾಡಬೇಕು. ಇಲ್ಲದೆ ಹೋದರೆ ಈ ತಾಲೂಕಿನ ರೈತರು ನಿಮ್ಮನ್ನ ಖಂಡಿತವಾಗಲೂ ಕೂಡ ಕ್ಷಮಿಸಲ್ಲ. ಕೇಳ್ತಾ ಇದ್ದೀನಿ, ಕಾರಣ ಇದೆ. ಯಾಕಂದ್ರೆ ಈ ತಾಲೂಕಿನ ಎಂಟೈರ್ ರೈತ ಕುಲಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಿಮ್ಮ ನೈತಿಕತೆ ಇದ್ರೆ, ಈ ತಾಲೂಕಿನ ಜನರದು 30 ವರ್ಷ ನಿಮ್ಮನ್ನ ಅಧಿಕಾರ ಕುರ್ಚಿ ಮೇಲೆ ಕೂರಿಸಿದ ಋಣ ನಿಮಗಿದ್ರೆ ತಕ್ಷಣ ಫೋನ್ ತಗೊಂಡು ಮುಖ್ಯಮಂತ್ರಿ ಮಾತಾಡಿ.